ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸಖತ್ತಾಗಿ ಪಾರ್ಟಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸಾಕಷ್ಟು ವಿಡಿಯೋಗಳನ್ನ ನಿಮ್ಮ ಗ್ಯಾರಂಟಿ ನ್ಯೂಸ್ ಬಿಡುಗಡೆ ಮಾಡಿತ್ತು, ನೀವು ಅದನ್ನು ಕೂಡ ಗಮನಿಸಿದ್ದೀರಿ. ಇದೀಗ ಕೈದಿಗಳಿಂದಲೇ ತಯಾರಾಗ್ತಾ ಇದೆ ಕಿಕ್ ಏರಿಸುವಂತಹ ಎಣ್ಣೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಕೈದಿಗಳೇ ವೈನ್ ಅನ್ನ ತಯಾರಿಸಿ ಜೈಲಿನಲ್ಲಿ ಪಾರ್ಟಿ ಮಾಡ್ತಾ ಇದ್ದಾರಂತೆ. ವೈನ್ ತಯಾರಿಸಿ ಜೈಲಿನಲ್ಲೇ ಸೇಲ್ ಮಾಡ್ತಾರಂತೆ ಕೈದಿಗಳು. ಜೈಲಿನಲ್ಲಿ ಎಣ್ಣೆ ಬಿಸ್ನೆಸ್ ಮಾಡ್ತಾ ಇದ್ದಾರೆ ನಟೋರಿಯಸ್ ಕೈದಿಗಳು ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಎಣ್ಣೆ ಮಾರಿ ದುಡ್ಡು ಮಾಡ್ತಾ ಕೆಲ ಕೈದಿಗಳು ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಜೈಲಿನ ಕ್ಯಾಂಟೀನ್ಗೆ ಬರುವಂತಹ ಹಣ್ಣುಗಳಿಂದ ಮದ್ಯವನ್ನ ತಯಾರಿಕೆ ಮಾಡ್ತಾ ಇದ್ದಾರಂತೆ. ಈ ಆಪಲ್ಲು, ದ್ರಾಕ್ಷಿ, ಅನಾನಸ್ಗಳನ್ನ ಜಜ್ಜಿ ಅದನ್ನ ಮಿಕ್ಸ್ ಮಾಡ್ಕೊಳ್ತಾರಂತೆ. ಮಿಕ್ಸ್ ಮಾಡಿದ ರಸವನ್ನ ಭೂಮಿಯಲ್ಲಿ ಇಟ್ಟು ಆಲ್ಕೋಹಾಲ್ ಆಗಿ ಪರಿವರ್ತನೆ ಮಾಡ್ತಾ ಇದ್ದಾರೆ. 3 ದಿನದ ನಂತರ ಭೂಮಿಯೊಳಗಿನ ಬಾಟಲ್ ಓಪನ್ ಮಾಡಿದಂತಹ ಕೈದಿಗಳು ಎಣ್ಣೆ ತಯಾರಿಕೆಯಲ್ಲೂ ಕೂಡ ಪರಿಣಿತರಾಗ್ಬಿಟ್ಟಿದ್ದಾರೆ. ಕೈದಿಗಳು ಬರ್ತ್ಡೇ ಪಾರ್ಟಿ ಇದ್ದಾಗ ತಿಂಗಳ ಮುಂಚೆಯೇ ಮದ್ಯವನ್ನ ಇವರು ತಯಾರಿಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಬಾಟಲ್ಗಳನ್ನ ಗಮನಿಸ್ತಾ ಇದ್ದೀರಿ. ಈ ಬಾಟಲ್ ಅಲ್ಲಿ ಅಲ್ಲೇ ಕೈದಿಗಳು ತಯಾರಿ ಮಾಡಿರುವಂತಹ ಮದ್ಯ ಇದೆ ಅಂತ ಹೇಳಿ ಇಲ್ಲಿ ಹೇಳಿದ್ರೆ ಇಲ್ಲಿ ಯಾರು ಬಕ್ರಾಗಳೆಲ್ಲ ನಂಬೋದಕ್ಕೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಬರೀಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಂಬರೀಶ್, ಈ ಖೈದಿಗಳಿಗೆ ಈ ಆಪಲ್ಲು ಮತ್ತೆ ಬೇರೆ ಬೇರೆ ರೀತಿಯಾದಂತಹ ಫ್ರೂಟ್ಸ್ಗಳು ಹೇಗೆ ಸಿಗುತ್ತೆ? ತಿನ್ನೋಕೆ ಅಂತ ಕೊಡುವಂತಹ ಫ್ರೂಟ್ಸ್ಗಳನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರಾ? ಹೇಗೆ ಯಾವ ರೀತಿಯಾಗಿ ವೈನ್ ತಯಾರಿ ಮಾಡ್ತಾ ಇದ್ದಾರೆ ಜೈಲಿನಲ್ಲಿ? ಇದಕ್ಕೆ ಪರ್ಮಿಷನ್ ಯಾರು ಕೊಟ್ಟಿದ್ದು ಅಂತ? ಹೌದು ರಮ್ಯಾ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಕೈದಿಗಳು ಎಣ್ಣೆ ಬಾಟ್ಲನ್ನ ಹಿಡಿದು ಮತ್ತೆ ಎಣ್ಣೆ ಡ್ರಿಂಕ್ಸ್ ಮಾಡ್ತಾ ಇರುವಂತಹ ವಿಡಿಯೋಗಳು ವೈರಲ್ ಆಗಿತ್ತು. ಜೊತೆಗೆ ಎಣ್ಣೆ ಬಾಟ್ಲನ್ನ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ತಿರುವಂತಹ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಇದು ಎಲ್ಲವೂ ಕೂಡ ಮದ್ಯದ ಬಾಟ್ಲಿಗಳನ್ನ ಏನು ಯಾರಾದ್ರೂ ಜೈಲು ಸಿಬ್ಬಂದಿಗಳು ಮತ್ತೆ ಏನಾದ್ರು ಜೈಲಾಧಿಕಾರಿಗಳು ಜೊತೆಗೆ ಬೇರೆ ಕಡೆಯಿಂದ ಏನು ಕೈದಿಗಳಿಗೆ ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಏನು ಬಂದಿತ್ತು. ಆದ್ರೆ ಇಲ್ಲಿ ಏನಂತಂದ್ರೆ ಕೈದಿಗಳೇ ಒಳಗಡೆ ಏನು ತಯಾರು ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಏನು ಅಂಶ ಏನು ಬೆಳಕಿಗೆ ಬಂದಿರುವಂತದ್ದು. ಇಲ್ಲಿ ಏನಂತಂದ್ರೆ ಜೈಲಿಗೆ ಭೇಟಿ ಕೊಡುವಂತಹ ಏನು ಕೈದಿಗಳ ಸಂಬಂಧಿಗಳು ಮತ್ತೆ ಏನು ಪರಿಚಿತರಿರ್ತಾರೆ ಅವರು ಹಣ್ಣುಗಳನ್ನ ತೆಗೆದುಕೊಂಡು ಹೋಗಿ ಕೊಡ್ತಾರೆ. ಜೊತೆಗೆ ಜೈಲಿನ ಕ್ಯಾಂಟೀನ್ಗೂ ಸಹ ಏನು ಹಣ್ಣುಗಳು ಬರ್ತದೆ ಪ್ರತಿದಿನ. ಈ ಹಣ್ಣುಗಳನ್ನು ಕೈದಿಗಳಿಗೆ ನೀಡ್ತಾರೆ. ಈ ಕೈದಿಗಳು ಈ ಹಣ್ಣುಗಳನ್ನೆಲ್ಲ ಏನು ಆಪಲ್ಲು, ದ್ರಾಕ್ಷಿ ಇವೆಲ್ಲಗಳನ್ನು ಕೂಡ ಶೇಖರಣೆ ಮಾಡಿಟ್ಕೊಂಡು ಅವುಗಳನ್ನ ಏನು ಬಾಟಲ್ಗೆ ಹಾಕಿ ಜೊತೆಗೆ ಅದನ್ನ ಮತ್ತೆ ಅಲ್ಲಿ ಸಿಗುವಂತಹ ಏನು ಇದ್ರಲ್ಲಿ ಕಿಚನ್ ಅಲ್ಲಿ ಸಿಗ್ತದೆ ಒಂದು ಕೆಮಿಕಲ್, ಆ ಒಂದು ಕೆಮಿಕಲ್ ವಸ್ತುವನ್ನ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ಒಂದು 3 ದಿನಗಳ ಕಾಲ ಏನು ಭೂಮಿಯಲ್ಲಿ ಅಗದು ಇಡ್ತಾರೆ. ಇಟ್ಟಂತ ಸಂದರ್ಭದಲ್ಲಿ ಅದು ಏನು ಆಲ್ಕೋಹಾಲ್ ಆಗಿ ಪರಿವರ್ತನೆ ಆಗಿ ವೈನ್ ಆಗಿ ಪರಿವರ್ತನೆ ಆಗ್ತದೆ. ಅದನ್ನ ಎಲ್ಲರೂ ಸಹ ಏನು ಡ್ರಿಂಕ್ಸ್ ಮಾಡಿ ಪಾರ್ಟಿ ಮಾಡುವಂತಹದ್ದು ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನು ಬಾಟ್ಲಿಗಳಾಗಿರ್ಬೋದು ಇದೆಲ್ಲವನ್ನು ಕೂಡ ಈಗಾಗಲೇ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇದು ಏನು ಸಿಕ್ಕಂತ ಬಳಿಕ ಅದನ್ನ ಏನು FSLಗೆ ಕಳಿಸಿ ಇವ್ರು ಯಾವ ರೀತಿ ತಯಾರು ಮಾಡ್ತಿದ್ರು ಎನ್ನುವಂಥದ್ದನ್ನ ಈಗಾಗಲೇ ಏನು ಪರಿಶೀಲನೆಯನ್ನ ಕೂಡ ಈಗಾಗಲೇ ಮಾಡ್ಲಿಕ್ಕೆ ಏನು ಅಲ್ಲಿ ಪೊಲೀಸರಾಗಿರ್ಬೋದು ಜೈಲಾಧಿಕಾರಿಗಳು ಕೂಡ ಮುಂದಾಗಿರುವಂತದ್ದು. ಇಲ್ಲಿ ಏನು ಕೈದಿಗಳು ಯಾವ ರೀತಿಯಾಗಿ ಇದ್ದಾರೆ ಅಂತಂದ್ರೆ ಒಳಗಡೆನೆ ಎಣ್ಣೆ ತಯಾರು ಮಾಡ್ಕೊಳ್ಳುವಷ್ಟು ಏನು ಕೈದಿಗಳಿಗೆ ಫ್ರೀ ಬಿಟ್ಟಿರುವಂತದ್ದು ಜೈಲಾಧಿಕಾರಿಗಳು ಸಿಬ್ಬಂದಿಗಳು ಅನ್ನುವಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂತದ್ದು ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.